ದಾವಣಗೆರೆ ಜಿಲ್ಲೆಯಲ್ಲಿ ನೀಟ್ ಪರೀಕ್ಷೆಗೆ ಸಿದ್ಧತೆ ಆಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು 13 ಪರೀಕ್ಷಾ ಕೇಂದ್ರಗಳಿದೆ. ಒಟ್ಟು 7359 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯಲಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ. ದಾವಣಗೆರೆಯಲ್ಲಿ ಡಿಸಿ ಜಿಎಂ ಗಂಗಾಧರ ಸ್ವಾಮಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಪರೀಕ್ಷಾ ಕೇಂದ್ರ ವರೆಗೆ ಸಿಆರ್ಪಿಎಫ್ ಭದ್ರತೆಯಲ್ಲಿ ಪ್ರಶ್ನೆ ಪತ್ರಿಕೆ ರವಾನೆ ಆಗುತ್ತೆ. ಈ ಬಾರಿ ಪ್ರಶ್ನೆ ಪತ್ರಿಕೆ ವಿಚಾರದಲ್ಲಿ ಮತ್ತು ಪರೀಕ್ಷೆ ನಡೆಸುವ ವಿಚಾರದಲ್ಲಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಲಾಗಿದೆ. 2024ರಲ್ಲೂ ನೀಟ್ ಪರೀಕ್ಷೆಯಲ್ಲಿ ಆದಂತಹ ಗೊಂದಲ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿವಾದಕ್ಕೆ ಕಾರಣ ಆಗಿತ್ತು. ಅದಾದ ನಂತರ ಆದರೂ ಸರ್ಕಾರ ಪರೀಕ್ಷಾ ಮಂಡಳಿ ಎಚ್ಚೆತ್ತುಕೊಳ್ಳುತ್ತೆ ಅಂತ ಅಂದುಕೊಂಡ್ರೆ ಮತ್ತೆ 2026ರಲ್ಲಿ ಇಷ್ಟು ದೊಡ್ಡ ಗೊಂದಲ ಆಗಿದ್ದು ಇಡೀ ಪರೀಕ್ಷೆಯೇ ಈಗ ಮತ್ತೆ ಮಾಡೋ ಪರಿಸ್ಥಿತಿ ಬಂದಿದೆ. ಇವತ್ತು ರೀ ಎಕ್ಸಾಮ್ ನಡೀತಾ ಇದೆ. ಇಂದು ದೇಶಾದ್ಯಂತ ನೀಟ್ ಪರೀಕ್ಷೆಗಳು ನಡೀತಾ ಇದ್ದು ದಾವಣಗೆರೆ ಜಿಲ್ಲೆಯಲ್ಲಿಯೂ ಸಹ ಬಿಗಿ ಭದ್ರತೆಯಲ್ಲಿ ನೀಟ್ ಪರೀಕ್ಷೆಗೆ ಸಕಲ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ಸದ್ಯ ನಾನು ದಾವಣಗೆರೆಯ ಪಿಜೆ ಬಡಾವಣೆಯಲ್ಲಿರುವಂತಹ ಎ.ವಿ. ಕಮಲಮ್ಮ ಮಹಿಳಾ ಕಾಲೇಜಿನಲ್ಲಿದ್ದೀನಿ. ನೀವು ನೋಡ್ಬೋದು, ಈ ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು 13 ಪರೀಕ್ಷಾ ಕೇಂದ್ರಗಳೇನಿದೆ ಅದರ ಪೈಕಿ ಒಂದು ಪರೀಕ್ಷಾ ಕೇಂದ್ರ ಇದು. ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು 7359 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಈ ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೆ 3 ಹಂತದಲ್ಲಿ ಪರೀಕ್ಷೆಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು. ಅಂದರೆ 3 ಹಂತದ ಭದ್ರತೆ ಇರುತ್ತೆ. ಮೊದಲು ಒಂದು CRPF ತಂಡ ಇರುತ್ತೆ, ಬಳಿಕ ಜಿಲ್ಲಾ ಪೊಲೀಸರು ಇರ್ತಾರೆ. ಇದಾದ ಬಳಿಕ 3ನೇ ಹಂತದಲ್ಲಿ ದಾವಣಗೆರೆಯ ಜಿಲ್ಲಾಡಳಿತದ ಅಧಿಕಾರಿಗಳು ಏನು ಈಗ ಚುನಾವಣೆ ವೇಳೆ ಯಾವ ರೀತಿ ಅಬ್ಸರ್ವರ್ ಇರ್ತಾರೋ ಆ ರೀತಿ ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೂ ಒಂದು ಅಬ್ಸರ್ವರನ್ನು ನೇಮಕ ಮಾಡಿರುವಂಥದ್ದು. ಈಗಾಗಲೇ ಹುಬ್ಬಳ್ಳಿಗೆ ಹೆಲಿಕಾಪ್ಟರ್ ಮೂಲಕ ಪ್ರಶ್ನೆ ಪತ್ರಿಕೆಗಳು ಆಗಮಿಸಿದ್ದು ಅವನ್ನ ಬಿಗಿ ಭದ್ರತೆಯಲ್ಲಿ ದಾವಣಗೆರೆಯಲ್ಲಿರುವಂತಹ 2 ಬ್ಯಾಂಕ್ಗಳಲ್ಲಿ ಇರಿಸಲಾಗಿದೆ. ಒಂದು ಕೆನರಾ ಬ್ಯಾಂಕು, ಮತ್ತೊಂದು SBI ಬ್ಯಾಂಕ್. 2 ಬ್ಯಾಂಕ್ಗಳ ಟ್ರೆಜರಿಯಲ್ಲಿ ಏನು ಪ್ರಶ್ನೆ ಪತ್ರಿಕೆಗಳನ್ನು ಇರಿಸಲಾಗಿದೆ. ಆ ಯಾವ ಬ್ಯಾಂಕಿನ ಟ್ರೆಜರಿಯಲ್ಲಿನ ಪ್ರಶ್ನೆ ಪತ್ರಿಕೆಗಳನ್ನ ಓಪನ್ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳ ಖಾತೆಗೆ ಒಂದು ಮೇಲ್ ಬರುತ್ತೆ. ಆ ಮೇಲ್ ಬಂದ ಬಳಿಕ ಆ ಪ್ರಶ್ನೆ ಪತ್ರಿಕೆಗಳನ್ನು ಬಿಗಿ ಭದ್ರತೆಯಲ್ಲಿ ಈ ರೀತಿ ಪರೀಕ್ಷಾ ಕೇಂದ್ರಗಳಿಗೆ ತೆಗೆದುಕೊಂಡು ಬರಲಾಗುತ್ತೆ. ಏನು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅನಾನುಕೂಲ ಆಗದಂತೆ ಜಿಲ್ಲಾಡಳಿತವೂ ಸಹ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಏನು ಮಧ್ಯಾಹ್ನ 1:15 ಒಳಗಡೆ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸುವಂತೆ ಈಗಾಗಲೇ ಸೂಚನೆಯನ್ನು ಸಹ ನೀಡಿರುವಂಥದ್ದು. ಏನು ವಿದ್ಯಾರ್ಥಿಗಳು ಆಗಮಿಸುವ ವೇಳೆ ಏನು ಯಾವುದೇ ರೀತಿ ಅಂದರೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತೆಗೆದುಕೊಂಡು ಬರಬಾರದಂತೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ಆಭರಣ ಆಗಿರ್ಬೋದು, ಕೈಗಡಿಯಾರ ಆಗಿರ್ಬೋದು, ಮೊಬೈಲ್ ಫೋನ್, ಬ್ಲೂಟೂತ್, ಪೇಜರ್ಸ್, ವೈರ್ಲೆಸ್ ಉಪಕರಣಗಳು, ಕ್ಯಾಲ್ಕುಲೇಟರ್ಸ್, ವಾಚ್ ಕ್ಯಾಲ್ಕುಲೇಟರ್ಸ್, ಸೈಡ್ ರೂಲ್ಸ್, ಲಾಗ್ ಟೇಬಲ್ಸ್, ಮಾರ್ಕರ್ಸ್, ವೈಟ್ ಫ್ಲೂಯಿಡ್, ಈ ರೀತಿ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತೆಗೆದುಕೊಂಡು ಬರಬಾರದು ಅಂತ ಈಗಾಗಲೇ ವಿದ್ಯಾರ್ಥಿಗಳಿಗೆ ಸೂಚನೆ ನೀಡಿರುವಂಥದ್ದು. ಮಧ್ಯಾಹ್ನ 1:15 ಒಳಗಡೆ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಬೇಕು. ಬಳಿಕ ಪರೀಕ್ಷಾ ಕೇಂದ್ರ ಅಂದರೆ 5:15ರವರೆಗೆ ಪರೀಕ್ಷೆ ನಡೆಯುತ್ತೆ. 5:15ರ ಬಳಿಕ ಇದೇ ಸೇಮ್ ಪ್ರೊಸೀಜರ್ ಪ್ರೋಟೋಕಾಲ್ನಲ್ಲಿ ವಿದ್ಯಾರ್ಥಿಗಳು ಬರೆದಂತಹ ಉತ್ತರ ಪತ್ರಿಕೆಗಳು ಅದೇ ರವಾನೆ ಆಗುತ್ತೆ. ಏನು ಈ ಪರೀಕ್ಷಾ ಕೇಂದ್ರಗಳಲ್ಲಿ ಅಂದರೆ ಕಳೆದ ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಮೇಲೆ ಬಹಳ ಗೊಂದಲ ಸೃಷ್ಟಿಯಾಗಿತ್ತು. ದೇಶದಲ್ಲಿ ವಿದ್ಯಾರ್ಥಿಗಳು ಸಹ ಸರಣಿ ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ರು. ಹೀಗಾಗಿ ಯಾವುದೇ ರೀತಿಯ ಅನಾನುಕೂಲ ಆಗಬಾರ್ದು, ಸಕಲ ಸಿದ್ಧತೆ ಅಂದರೆ ಯಾವುದೇ ರೀತಿಯ ಅವ್ಯವಸ್ಥೆ ಆಗದಂತೆ ದೇಶಾದ್ಯಂತ ನೀಟ್ ಪರೀಕ್ಷೆಗಳನ್ನು ಕೈಗೊಳ್ಳಲಾಗ್ತದೆ. ಜಿಲ್ಲಾಡಳಿತಕ್ಕೂ ಒಂದು ದೊಡ್ಡ ಜವಾಬ್ದಾರಿಯನ್ನು ಸಹ ನೀಡಿರುವಂಥದ್ದು. ಹೀಗಾಗಿ ಬಿಗಿ ಭದ್ರತೆಯಲ್ಲಿ ಇಂದು ನೀಟ್ ಪರೀಕ್ಷೆ ನೆರವೇರ್ತಾ ಇದೆ. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬೆಟ್, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.